ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುತೂಹಲಕ್ಕೆ ಇಂದೇ ಬ್ರೇಕ್ ಬೀಳುವ ಸಾಧ್ಯತೆ ಇದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿ ಕುತೂಹಲಕ್ಕೆ ಇವತ್ತೇ ಬ್ರೇಕ್ ಬೀಳುವಂತಹ ಸಾಧ್ಯತೆ ಇದೆ. ಅಭ್ಯರ್ಥಿಯ ಘೋಷಣೆ ಇವತ್ತು ಆಗಬಹುದು. ಇವತ್ತು ಎಚ್ಡಿಕೆ ನಿವಾಸದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಸಲಾಗುತ್ತೆ. ಚನ್ನಪಟ್ಟಣ ಜೆಡಿಎಸ್ ಕಾರ್ಯಕರ್ತರ ಜೊತೆಗೆ ಸಭೆಯ ನಂತರ ಮಂಡ್ಯ ಮೈತ್ರಿ ಅಭ್ಯರ್ಥಿಯ ಹೆಸರು ಘೋಷಣೆ ಆಗುತ್ತೆ. ಸಾಕಷ್ಟು ಕುತೂಹಲ ಕೆರಳಿಸಿರೋದು ಯಾರ ಹೆಸರು ಬರಬಹುದು, ಎಚ್ಡಿಕೆನೇ ಸ್ಪರ್ಧೆ ಮಾಡ್ತಾರಾ ಅಥವಾ ಪುತ್ರನ ನಿಲ್ಲಿಸ್ತಾರಾ ಅನ್ನುವಂತಹ ಒಂದು ಕುತೂಹಲ ಇದೆ. ಎಚ್.ಡಿ. ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆ ಸಾಧ್ಯತೆ ಇದೆ. ಆದರೆ ಯಾವ ಕಾರಣಗಳನ್ನ ನೀಡ್ತಾರೆ, ಒಂದು ವೇಳೆ ಎಚ್ಡಿಕೆ ಅಲ್ಲ ಅಂತಂದ್ರೆ ಗೊತ್ತಿಲ್ಲ, ಕಾದು ನೋಡಬೇಕಾಗಿದೆ. ಇನ್ನು ಅದರಲ್ಲೂ ಕೂಡ ಎಚ್ಡಿಕೆ ಚನ್ನಪಟ್ಟಣ ಬಿಡಬಾರ್ದು ಅನ್ನುವಂತಹ ಒಂದು ಒತ್ತಾಯ ನಿನ್ನೆ ಕೇಳಿ ಬಂದಿತ್ತು. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಎಚ್.ಡಿ. ಕುಮಾರಸ್ವಾಮಿ ಫಿಕ್ಸ್ ಆಗ್ತಾರಾ? ಕೊನೆ ಹಂತದಲ್ಲಿ ಮಂಡ್ಯದಿಂದ ಕಣಕ್ಕಿಳಿಯೋದಕ್ಕೆ ನಿರ್ಧಾರ ಮಾಡಿರುವ ಸಾಧ್ಯತೆ ಇದೆ. ಚನ್ನಪಟ್ಟಣ ಕಾರ್ಯಕರ್ತರ ವಿರೋಧದ ಮಧ್ಯೆಯೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಮುಂದಾದ್ರ ಎಚ್ಡಿಕೆ. ನಿಖಿಲ್ ಬದಲು ಕುಮಾರಸ್ವಾಮಿ ಮಂಡ್ಯ ಅಖಾಡಕ್ಕೆ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಅವರ ಹೆಸರೇ ಘೋಷಣೆ ಆಗಬಹುದು. ಹಾಗಾಗಿ ತೀವ್ರ ಜಿದ್ದಾಜಿದ್ದಿನ ಕಣವಾಗಿ ಮಂಡ್ಯ ಕಣ ಮಾರ್ಪಡುವಂತಹ ಸಾಧ್ಯತೆ ಇದೆ. ಮಂಡ್ಯದ ಈಗ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯ ಘೋಷಣೆ ಇವತ್ತು ಬಹುತೇಕ ಆಗಬಹುದು ಅಂತ ಒಂದು ಕಡೆ ಚನ್ನಪಟ್ಟಣ ಜೆಡಿಎಸ್ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಮಂಡ್ಯದಿಂದ ಕಣಕ್ಕಿಳಿಯೋದಕ್ಕೆ ಸಂಬಂಧಪಟ್ಟಂತೆ. ಇತ್ತ ಮಂಡ್ಯದಿಂದನೇ ಕಣಕ್ಕಿಳಿರಿ ಅನ್ನುವಂತಹ ಒತ್ತಾಯ ಕೇಳಿ ಬಂದಿತ್ತು.